ನಮಸ್ತೆ. ನಾನು ಅಂಗಳದಲ್ಲಿ ತುಂಬ ಆಸೆಯಿಂದ ನೆಡಬೇಕು ಅಂತೇಳಿ ಬಯಸಿದ ಹೂಗಳಲ್ಲಿ ಕಮಲ ಕೂಡ ಒಂದು. ಹಾಗೆಯೇ ನಾನು ಆನ್‌ಲೈನಲ್ಲೂ ಕೂಡ ಈ ಬೀಜಗಳನ್ನು ತರಿಸಿದ್ದೆ. ಆದರೆ ನನಗೆ ಮೊದಲ ಹಂತ ಹೇಗೆ ಅದನ್ನು ನೆಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಅವುಗಳೆಲ್ಲ ಕೊಳ್ತೋದ್ವು. ಆಮೇಲೆ ಯಾರೋ ಹೇಳಿದರು ಪನ್ಸಾರಿ ಅಂಗಡಿನಲ್ಲಿ ಸಿಗುತ್ತೆ, ₹10ಗೆ 5 ಕೊಡ್ತಾರೆ ಅಂಥೇಳಿ. ಹಾಗಾಗಿ ನಾನೇನು ಮಾಡಿದೆ, ಅದನ್ನು ಕೇಳಿದೆ. ಪೂಜೆಗೂ ಕೂಡ ಇದನ್ನು ಬಳಸ್ತಾರಂತೆ. ಹಾಗಾಗಿ ಅವರು ಕೊಡೋವರು ಹೌದಾ, ಮತ್ತು ಇದಕ್ಕೆ ಒಂದು ಕೆಲವೊಂದು ಹಂತಗಳಿದೆ, ಅದನ್ನು ಪಾಲನೆ ಮಾಡಿ ಹಾಕಿ ಖಂಡಿತ ಹೂ ಬಿಡುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿದರು. ಹಾಗೆ ನಾನು ಇದನ್ನು ಬಂದು ವೀಡಿಯೋಗಳನ್ನೆಲ್ಲ ಯೂಟ್ಯೂಬ್ನಲ್ಲಿ ಹೇಗೆ ಅದರ ಜರ್ಮಿನೇಷನ್ ಹೇಗಾಗುತ್ತೆ ಅದರ ಹಂತಗಳನ್ನು ತಿಳ್ಕೊಂಡು ನಾನು ಅದೇ ರೀತಿ ಅನುಸರಣೆ ಮಾಡಿದೆ. ಹಾಗೆಯೇ ನನಗೆ ನಾನು ಅಂದ್ಕೊಂಡ ಹಾಗೆ ಒಂದು ಒಳ್ಳೆಯ ಗಿಡವನ್ನು ಕೂಡ ಪಡೆದೆ. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ. ನನ್ನ ಗ್ಯಾಲರಿಯಲ್ಲಿ ಹಾಗೇ ಉಳಿದಂತಹ, ಆದರೆ ಈ ಗಿಡ ಇಂದು ನನ್ನೊಂದಿಗಿಲ್ಲ, ಆದರೂ ಸಾಕಷ್ಟು ನೆನಪಿನ ಬುತ್ತಿಯನ್ನು ನಿಮ್ಮೊಂದಿಗೆ ಬಿಚ್ಚಿಡುವ ಪ್ರಯತ್ನ. ತುಂಬ ತುಂಬ ಖುಷಿ ಕೊಟ್ಟಂಥದ್ದು ನನಗೆ. ಪ್ರತಿ ಎಲೆ ಮೊಳಕೆ ಕೂಡ ಖುಷಿ ಕೊಡುವಂಥದ್ದು. ಕಮಲ ಎಲ್ಲೋ ಇರ್ತಕ್ಕಂಥ ಬೀಜ ನನ್ನ ಅಂಗಳದಲ್ಲಿ ಬಂದು ನನ್ನ ಪೋಷಣೆಗೆ ಒಳಪಟ್ಟು ಅದು ಅರಳಿ ನಗೋದು, ಒಂದು ಎಲೆ ಇನ್ನೂ ಹೂವಾಗಿಲ್ಲ ಆ ಒಂದು ಹಂತ ಖಂಡಿತ ನನಗೆ ಸಂಭ್ರಮವನ್ನು ತಂದುಕೊಡ್ತು. ಅದು ಉಜ್ಜಿದ ಮೇಲೆ ಅದನ್ನು ನೀರಿನಲ್ಲಿ ಕೆಲವು ದಿನಗಳ ಪ್ರತಿದಿನ ಅದನ್ನು ನಾನು ಗಮನಿಸ್ತಾ ಇದ್ದೆ. ಅದರ ಕೆಲವೊಂದು ಹಂತಗಳನ್ನು ನಾನು ಮರ್ತಿದ್ದೇನೆ. ನಂತರದ ದಿನಗಳಲ್ಲಿ ನಾನು ಮತ್ತೊಂದು ವಿಡಿಯೋನ ಮಾಡ್ತೇನೆ. ಹೀಗೆ ಬಂದಂಥ ಮೊಳಕೆಗಳನ್ನು ಕಾಲಾನಂತರ ನಾನು ಒಂದು ಕಂಟಕ್ಕೆ ಗೊಬ್ಬರ, ಅಂದರೆ ಅದು ಕಡಿಮೆ ಬೀಜ ಅಲ್ವಾ, ಹೆಚ್ಚು ಹಾಕಿದರೆ ಚೆಂದ ಇಲ್ಲ ಅಂಥೇಳಿ ಕಂಟಕ್ಕೆ ಹಾಕಿ, ಮತ್ತು ಒಂದು ಪುಟ್ಟದ್ದು, ಅಂದರೆ ಅದು ಬೆಳವಣಿಗೆ ಅಂತ ಆದಾಗೆ ದೊಡ್ಡ ಗಾತ್ರದ ಟಬ್ಗಳನ್ನು ನಾವು ನಿರ್ಮಾಣ ಬಳಸ್ಕೊಬೋದು. ಹಾಗಾಗಿ ನಾನು ಈ ಪುಟ್ಟ ಒಂದು ಟಬ್ಬಿಗೆ ಕಂಠದಲ್ಲಿಟ್ಟು ಅದರ ಸುತ್ತ ನೀರು ಅದಕ್ಕೆ ಇದಾಗೋಗಿ ಮಾಡಿದ್ದೆ. ಆದರೆ ಕಮಲದ ಎಲೆ ತೇಲಲ್ಲ, ಅದು ವಾಟರ್ ಲಿಲ್ಲಿ ಆ ಥರ ಇರುತ್ತೆ. ಇದು ನೋಡಿ ಈ ಥರ ಇರುತ್ತೆ, ಅಂದರೆ ತುಂಬ ಬೆಳೆದು ಇದಾದಾಗ ಬಾಗುವಂಥದ್ದು. ಅದಕ್ಕೂ ಮೊದಲು ತುಂಬ ಚೆಂದದ ತಾವರೆ ಎಲೆ ನನ್ನ ಅಂಗಳದಲ್ಲೂ ಇತ್ತು, ಪುಟ್ಟ ಪುಟ್ಟ ಎಲೆ ನೋಡಿ ತುಂಬ 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 ಸಂಭ್ರಮ ಖಂಡಿತಪಟ್ಟೆ ನಾನು. ದೇವರಿಗೆ ಹೂವು ಮುಡಿಸಿಕಿನ್ನ ಆ ಹೂವನ್ನು ನೋಡಿ ಒಂದು ದೈವೀ ಶಕ್ತಿ ಸಂಪನ್ನವಾದಂಥ ಆ ಹೂವಿಗೊಂದು ಕೃತಜ್ಞತೆಯಿಂದ ಶಿರವಾಗಿ ನಮಿಸಿದರೆ ಸಾಕು, ಕೃಷ್ಣಾರ್ಪಣ ಮಸ್ತು ಅನ್ನೋ ರೀತಿ ಹೂವಿನಲ್ಲಿ ದೇವರು ಒದಗಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಕೂಡ ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಹಾಗಾಗಿ ಕಮಲ ಪ್ರತಿಯೊಬ್ಬರ ಮನೆಯಂಗಳದಲ್ಲಿ ಇರಲೇಬೇಕಾದಂಥ ಕುಸುಮ. ನೀವು ಕೂಡ ಸರಳವಾದ ವಿಧಾನದಲ್ಲಿ ಇದನ್ನು ನಿಮ್ಮ ಅಂಗಳದಲ್ಲಿ ಖಂಡಿತ ನೆಡಬಹುದು ಅಂತ ಹೇಳ್ತಾ, ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ. ವಂದನೆಗಳು.